ನಮಸ್ಕಾರ. ನಮ್ಮ ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿವಸ ಮತ್ತೆ ತಪಸ್ಯ ಮೀಡಿಯಾದ ಮೂಲಕ ಈ ಸಂಚಿಕೆಯಲ್ಲಿ ಬರ್ತಾ ಇದ್ದೀವಿ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ಚಿತ್ರದ ಕೊನೆಯ ಹಂತದ ಚಿತ್ರೀಕರಣದ ಬಗ್ಗೆ ಹಂಚಿಕೊಳ್ತೀನಿ ಅಂತ. ಅದ್ರ ಬಗ್ಗೆ ಹೇಳೋದಾದರೆ, ಈ ನಮ್ಮ ಕೊನೆಯ ಹಂತದ ಚಿತ್ರೀಕರಣ ಒಂದು ರೋಲರ್ ಕೋಸ್ಟರ್ ರೈಡ್ ಆಗಿತ್ತು. ಯಾಕೆ ಅಂತಂದರೆ, ಒಂದು ವಿಷಯ ಹೇಳೋದಾದರೆ, ಒಂದು ದಿವಸ ನಾವು ಮಧ್ಯಾಹ್ನದ ಕಾಲ್ ಶೀಟ್ ಹಾಕ್ಕೊಂಡಿದ್ವಿ. ಅಂದರೆ ಮಧ್ಯಾಹ್ನದ ಕಾಲ್ ಶೀಟ್ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಶೂಟಿಂಗ್ ಮಾಡೋದು ಅಂತ. ಆ ದಿವಸ ನಾವು ಸಂಜೆ 5 ಗಂಟೆವರೆಗೆ ಔಟ್ಡೋರ್ ಶೂಟಿಂಗ್ ಏನಿತ್ತು ಅದನ್ನೆಲ್ಲ ಮುಗಿಸಿ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು ಲೊಕೇಶನ್ನ. ಅದು ನಾವು ಉಳ್ಕೊಂಡಿದ್ದ ಜಾಗದಿಂದ ಒಂದು 8-10 ಕಿಲೋಮೀಟ್ರ್ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಆ ಕಡೆ ಬಣಕಲ್ಲು, ಚಿಕ್ಕಮಗಳೂರು ಕಡೆ ಅದು ಘಾಟ್ ರಸ್ತೆ ತುಂಬ ಟೈಮ್ ತೊಗೊಳುತ್ತೆ ಹೋಗೋಕ್ಕೆ. ಬಟ್ ನಾವು ಅಷ್ಟೆಲ್ಲ ಇದ್ದರೂ ಹೋಗಿ ಅದನ್ನು ಮುಗಿಸಿ ಮತ್ತೆ ಪುನಃ ನಾವಿದ್ದದ್ದು ಲೊಕೇಶನ್ಗೆ ಬರಬೇಕಿತ್ತು. ಯಾಕೆಂದರೆ ಅಲ್ಲೂ ಇನ್ನೂ 1-2 ಸೀನ್ ತೆಗೆಯೋದಿತ್ತು. ಹಾಗಾಗಿ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸರಿ, ಹೇಗಪ್ಪ ಮಾಡೋದು ಅಂತ ಇದು ಮಾಡಿದಾಗ, ಇಲ್ಲಿ ಔಟ್ಡೋರ್ ಶೂಟಿಂಗ್ ಮುಗಿದ ತಕ್ಷಣ ವಿಜಯ್ ಅವ್ರು ಏನು ಮಾಡಿದ್ರು, ಎಲ್ಲರನ್ನೂ ಲೈಟ್ ಯೂನಿಟ್ ಅವ್ರನ್ನೂ ಅವ್ರ ಕ್ಯಾಂಟರ್ ಗಾಡೀಲಿ ಕಳಿಸಿದ್ರು. ಮೇಕಪ್ ಅವರು ಮತ್ತು ಆರ್ಟಿಸ್ಟ್ಗಳು ಅವ್ರನ್ನೆಲ್ಲ ಯಾರ್ಯಾರು ಬೇಕು, ಪಾರ್ವತಿಯವರು, ಅವ್ರನ್ನೆಲ್ಲನೂ ಮುಂದಕ್ಕೆ ಹೋಗಿ ಅಂತ ಹೇಳಿಬಿಟ್ಟು, ಸರಿ ನಾವು ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಟ್ ಅಲ್ಲೇನಾಗಿತ್ತು ಅಂತಂದರೆ, ಇದ್ದಿದ್ದು ಒಂದೇ ಕಾರು ಉಳ್ಕೊಂಡಿದ್ದು ನಂದು. ಯಾಕೆಂದರೆ ನಮ್ಮಲ್ಲಿ ಇದು 2 ಕಾರು. ಆ ಒಂದು ಕಾರಲ್ಲಿ ಆಲ್ರೆಡಿ ಕ್ಯಾಮ್ರಾಮನ್ನು ಮತ್ತು ಕ್ಯಾಮ್ರಾ ಎಲ್ಲ ತುಂಬಿಸಿ ಅದನ್ನು ಕಳಿಸ್ಬಿಟ್ಟಿದ್ವಿ ವಿಜಯ್ ಅವ್ರ ಅಂಬಾಸಿಡರ್ ಕಾರಲ್ಲಿ. ಇನ್ನು ನಮ್ಮ ಕಾರಲ್ಲಿ ಹೋಗಬೇಕು. ಸರಿ ಬನ್ನಿ ಕೂತ್ಕೊಳ್ಳಿ ಅಂತಂದರು. ಸರಿ, ನಾನೇನು ಮಾಡಿದೆ, ಯಾವುದೋ ಗಡಿ ಬಿಡಿಲಿ ಮಾತಾಡ್ಕೊಂಡು ಬಂದು ಮುಂದೆ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡೆ. ವಿಜಯ್ ಬಂದು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ್ರು. ಹೇಳಿದ್ದು ಇಷ್ಟೇ ಅವರು, ದಯವಿಟ್ಟು ಯಾರೂ ಮಾತಾಡಬೇಡಿ, ಈಗ ಕಾರು ನಂದೇ, ದಾರಿನೂ ನಂದೇ, ಡ್ರೈವರು ನಾನೇ, ಏನು ಮಾತಾಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತಂದರು. ನನಗೆ ಹಳೆಯದು ನೆನಪಾಗೋಯ್ತು. ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ಅವ್ರು ಯಾವ ಥರ ಓಡಿಸಿದ್ರು, ಏನಾಗಿತ್ತು, ಮತ್ತು ನೆನಪಿಗೆ ಬಂತು, ಏನಪ್ಪ ಮಾಡೋದು, ಒಳ್ಳೆ ಕತೆ ಆಯ್ತಲ್ಲ, ನಾನು ಹಿಂದೆನಾರ ಕೂತ್ಕೋಬೇಕಿತ್ತು ಅಂತಂದ್ಬಿಟ್ಟು. ಸರಿ, ಏನು ಮಾಡೋಕ್ಕಾಗಲ್ಲ, ಸಮಯ ಇಲ್ಲ, ಬೇರೆ ವಿಧಿನೂ ಇಲ್ಲ, ನಾನು ಏನು ಮಾತಾಡೋಕ್ಕೂ ಆಗೋಲ್ಲ. ಮಾತಾಡಿ ಡಿಲೇ ಆದರೆ ನೀವು ಕೊಡ್ತೀರಿ ಸರ್, ಆಯ್ತು ಸರ್, ನೀವು ರೆಡಿ ಇದ್ದರೆ ಆಯಿತು, ಎಕ್ಸ್ಟ್ರಾ ಆದರೆ ನೀವು ಕೊಡ್ತೀನಿ, ನನಗೇನಿಲ್ಲ, ನಿಧಾನದಲ್ಲೇ ಮಾಡ್ತೀನಿ ಅಂತಾರೆ. ಅವ್ರು ಸಹವಾಸನೆ ಬೇಡ ಅಂದ್ಬಿಟ್ಟು ಧೈರ್ಯ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅವರು ಬೆಲ್ಟ್ ಹಾಕ್ಕೊಂಡು ಶುರು ಮಾಡಿದ್ರು. ಹೆಂಗೆ ಓಡಿಸಿದ್ರು ಅಂದರೆ, ಎಲ್ಲೆಲ್ಲಿ ನ್ಯಾರೋ ರೋಡ್ ಇದೆ, ಎಲ್ಲೆಲ್ಲಿ ಶಾರ್ಟ್ ಕಟ್ ಇದೆ ಎಲ್ಲ ಹೋಗಿ, ಇನ್ನೂ ಮೇಕಪ್ ಮ್ಯಾನ್ ಕಾರು, ಪಾರ್ವತಿಯವ್ರ ಕಾರು ಬಂದಿರಲಿಲ್ಲ. ಓನ್ಲಿ ಇದು ಯೂನಿಟ್ ಅವ್ರು ಮಾತ್ರ ಹೋಗಿತ್ತು. ಅಷ್ಟೊತ್ತಿಗೆ ಇವರು ಹೋಗ್ಬಿಟ್ಟು ತಲುಪಿಬಿಟ್ರು. ಜೊತೆಗೆ ಏನಾಗಿತ್ತು ಅಂದರೆ, ಅವ್ರಿಗೆ ಬರೀ ಶೂಟಿಂಗ್ ಮಾಡೋದಿಲ್ಲ, ಡೈರೆಕ್ಷನ್ ಮಾಡೋದಿಲ್ಲ, ಅಲ್ಲಿ ಅವತ್ತು ನಡೀತಾ ಇದ್ದ ಶೂಟಿಂಗಲ್ಲಿ ಅವರು ಆ್ಯಕ್ಟ್ ಮಾಡಬೇಕಿತ್ತು. ಅಲ್ಲೋಗಿ ಅವರು ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಶೂಟಿಂಗ್ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ರೆಡಿ ಆಗಬೇಕಿತ್ತು. ಹಾಗಾಗಿ ಎಷ್ಟು ಫಾಸ್ಟಾಗಿ ಹೋದ್ರು ಅಂದರೆ, ನಿಜವಾಗ್ಲೂ ಅವತ್ತಿನ ಆದದ್ದು ಭಯ ಇವತ್ತಿಗೂ ನೆನೆಸ್ಕೊಂಡ್ರೆ ಇನ್ನೂ ಭಯ ಆಗುತ್ತೆ ಅದು. ಅಷ್ಟು ಫಾಸ್ಟಾಗಿ ಹೋಗಿ ಎಲ್ಲ ತಲುಪಿದ್ವಿ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟರು, ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಶೂಟಿಂಗ್ ಇದಕ್ಕೆ. ಅಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ, ಅಲ್ಲಿ ನಾವು ಆ ಜಾಗದಲ್ಲಿ 2 ಪಾರ್ ಲೈಟ್ ತರಿಸಿತ್ತು. ಆ್ಯಕ್ಚುಲಿ ಅದು 3 ಪಾರ್ ಲೈಟ್ ಬೇಕಿತ್ತಂತೆ. ಆ ಕಂಪೋಸಿಷನ್ಗೆ ಅವ್ರು ಏನು ಮಾಡ್ಕೊಂಡಿದ್ರು ಶೂಟಿಂಗ್ ಮಾಡೋದಕ್ಕೆ 3 ಬೇಕಾಗಿತ್ತು. ಬಟ್ ಇರೋದು 2. ಆದರೆ ಅದು ಕ್ಯಾಮ್ರಾಮನ್ಗೂ ಗೊತ್ತಿಲ್ಲ. ಕ್ಯಾಮ್ರಾಮನ್, ಈ ವಿಷಯ ಬಂದಾಗ ಕ್ಯಾಮ್ರಾಮನ್ ಹೇಳಲೇಬೇಕು. ಆ ಕ್ಯಾಮ್ರಾಮನ್ ಹೆಸರು ವಿನೋದ್ ಅಂತ ಅಂದ್ಬಿಟ್ಟು. ಅವರು ಏನಂತಂದರೆ, ಆ್ಯಕ್ಚುಲಿ ನಮ್ಮ ಬೇರೆ ಕ್ಯಾಮ್ರಾಮನ್ ಇದ್ದರು, ಅವರು ಬರಲಿಲ್ಲ. ಕೊನೆಗೆ ಈ ವಿನೋದ್ ಬಂದರು. ವಿನೋದ್ ನಮ್ಮ ಈ ಶೂಟಿಂಗ್ಗೆ ಬರೋದಕ್ಕಿಂತ ಒಂದು 5-6 ದಿವಸದ ಹಿಂದೆ ಅವ್ರ ತಾಯಿ ತೀರೋಗಿದ್ರು. ಆದರೂ ಕೂಡ ಅವರು ನಮ್ಮ ಶೂಟಿಂಗ್ ಏನೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವರು ಊರಿಗೆ ಹೋಗಿ ಅವ್ರ ತಾಯಿದೆಲ್ಲ ಏನೇನು ಕಾರ್ಯಗಳಿದೆ ಎಲ್ಲವನ್ನು ಮುಗಿಸಿ ಕರೆಕ್ಟ್ ಟೈಮ್ ಬಂದು ಒಂದು ಚೂರು ತೊಂದರೆ ಆಗದಾಗೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಟ್ರು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾದಲ್ಲೂ ಕೂಡ ತುಂಬ ಡೆಡಿಕೇಟೆಡ್ ಆಗಿರೋ ಇರ್ತಾರೆ. ನಿರ್ಮಾಪಕರಿಗಾಗಲಿ, ನಿರ್ದೇಶಕರಿಗಾಗಲಿ, ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿಯವರು ಇರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಜೊತೆಗೆ ಅವ್ರಿಗೆ ಕತೆ ಗೊತ್ತಿರಲಿಲ್ಲ, ಯಾಕೆಂದರೆ ಅವರು ಲೇಟಾಗಿ ಬಂದಿದ್ದರಿಂದ ಕತೆ ಬಗ್ಗೆ ಗೊತ್ತಿರಲಿಲ್ಲ, ಏನಾಗುತ್ತೆ ಏನು ಅಂತ. ಅಲ್ಲಿ ಇದ್ದದ್ದು ಕಡಿಮೆ ಸಮಯದಲ್ಲಿ ವಿಜಯ್ ಅವರು ಏನು ಹೇಳಿದ್ರು ಅದನ್ನು ತಿಳ್ಕೊಂಡು ಇನ್ನೊಂದು 2 ಪಾರ್ ಲೈಟ್ ಇದರಲ್ಲೇ ಆ ಕಾಂಪೋಸಿಷನ್ನೇ ಚೇಂಜ್ ಮಾಡಿ. ಬಟ್ ಆ ಚೇಂಜ್ ಮಾಡಿದ ತಕ್ಷಣ ಏನು ಆ ಔಟ್ಪುಟ್ ಏನು ಬಂತು, ಆ್ಯಕ್ಟಿಂಗ್ ಇರ್ಬೋದು, ಆ ದೃಶ್ಯದ್ದು ಏನೂ ಕಡಿಮೆ ಆಗಿಲ್ಲ. ನಾವೇನು ಅಂದ್ಕೊಂಡಿದ್ದು ಅದೇ ಥರ ಬರೋ ಥರ ಮಾಡಿ ತುಂಬ ಚೆನ್ನಾಗಿ ದೃಶ್ಯ ಬರೋ ಹಾಗೆ ಶೂಟ್ ಮಾಡಿದ್ರು. ಆ ಜೊತೆಗೆ ಆ ದೃಶ್ಯ ಏನಂತಂದರೆ, ಅದು ಇಂಟರ್ವಲ್ ಬ್ಲಾಕ್, ಅದು ತುಂಬ ಇಂಪಾರ್ಟೆಂಟ್ ದೃಶ್ಯ. ಜೊತೆಗೆ ಎಮೋಷನ್ ಏರಿಳಿತಾ ಇರುವಂಥ ದೃಶ್ಯ. ಅದು ಪಾರ್ವತಿಯವರು ಮತ್ತು ವಿಜಯ್ ಅವರು ಇಬ್ಬರು ಅಭಿನಯಿಸಿದಂಥ ದೃಶ್ಯ. ಅದು ಎಷ್ಟು ಚೆನ್ನಾಗಿ ಬಂತು ಅಂತಂದರೆ, ಪಾರ್ವತಿಯವರು ಆ್ಯಕ್ಚುಲಿ ಅಲ್ಲಿ ಅದು ಹಳ್ಳಿಲಿ ನಡೀತಾ ಇದ್ದಿದ್ದು ಶೂಟಿಂಗ್. ಅದು
ಆವಾಗ ನಮ್ಮ ಟೀಮ್ ಜೊತೆಗೆ ಅಲ್ಲಿ ಹಳ್ಳಿಲಿದ್ದ ಒಂದಷ್ಟು ಜನನೂ ಬಂದಿದ್ದಾರೆ, ಯಾಕೆಂದರೆ ಶೂಟಿಂಗ್ ನೋಡೋಣ ಅಂತ ಅಂದ್ಬಿಟ್ಟು. ಪಾರ್ವತಿಯವರು ಅವರು ಏನು ಆ ದೃಶ್ಯ ಏನು ಅದು ಯಾವುದು ಹಿನ್ನೆಲೆ ಏನೂ ಗೊತ್ತಿಲ್ಲದಿದ್ದರೂ ಕೂಡ ಹಳ್ಳಿಯವ್ರಿಗೆ ಆ ಪಾರ್ವತಿಯವ್ರದ್ದು ಆ್ಯಕ್ಟಿಂಗ್ ಮುಗಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹಾಕಿ ತುಂಬ ಖುಷಿಪಟ್ಟರು. ಅದ್ರ ಜೊತೆಗೆ ವಿಜಯ್ ಅವ್ರದ್ದು ಕೂಡ ಹಂಗೆ ಇತ್ತು ಏರಿಳಿತ. ಅವರು ಪಾರ್ವತಿಯವ್ರದ್ದು ಏನಿತ್ತು ಅದು ಸರಿಸಮಾನವಾಗಿ ಇವ್ರದ್ದು ಆ್ಯಕ್ಟಿಂಗ್ ಇರಬೇಕಿತ್ತು, ಇಲ್ಲಾಂದರೆ ಅದು ಇಂಟೆನ್ಸಿಟಿ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಸೊ ವಿಜಯ್ ಅವರು ಕೂಡ ಅಷ್ಟೇ ಇದಾಗಿ ಆ್ಯಕ್ಟಿಂಗ್ ಮಾಡಿ ಎಲ್ಲರಿಗೂ ಇಲ್ಲಿ ಟೀಮಲ್ಲಿ ಇದ್ದವ್ರಿಗೆ ಅಲ್ಲಿ ಇದ್ದವ್ರಿಗೆಲ್ಲರೂ ತುಂಬ ಖುಷಿ ಆಯಿತು. ಆ ಸೀನು ತುಂಬ ಚೆನ್ನಾಗೂ ಬಂತು. ನನಗೂ ಕೂಡ ಪರ್ಸ್ನಲಿ ತುಂಬ ಇಷ್ಟವಾದಂಥ ದೃಶ್ಯ ಅದು. ತುಂಬ ಚೆನ್ನಾಗಿ ಬಂತು. ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ತಕ್ಷಣ ಹೊರಟು ಬಂದು ಲೊಕೇಶನ್ ಬಂದು ಅಲ್ಲೇನೋ ಒಂದು 2 ಸೀನ್ ಇಟ್ಕೊಂಡಿದ್ವಿ. ಅದನ್ನು ಮುಗಿಸಿ ತುಂಬ ಚೆನ್ನಾಗಿ ಶೂಟಿಂಗ್ ಮುಗಿಸಿ ಅವತ್ತಿಂದ ಮುಗಿಸಿದ್ವಿ. ಇನ್ನು ನೆಕ್ಸ್ಟ್ದು ಹೇಳಬೇಕು ಅಂತಂದರೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ದೃಶ್ಯ. ಅದನ್ನು ನಾವು ಲಾಸ್ಟ್ ಡೇ ಶೂಟಿಂಗ್ ಇದೆ ಅದಕ್ಕಿಂತ ಒಂದು ದಿವಸ ಮೊದಲು ಇಟ್ಕೊಂಡಿದ್ವಿ. ಅದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿದ್ದರಿಂದ ಜಾಸ್ತಿ ಇಟ್ಕೊಂಡಿರಲಿಲ್ಲ ಸೀನು. ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಇಟ್ಕೊಂಡಿದ್ರು ವಿಜಯ್ ಅವರು. ಸೊ ಆ ಕ್ಲೈಮ್ಯಾಕ್ಸಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, 8 ಜನ ಆರ್ಟಿಸ್ಟ್ ಇದ್ದಾರೆ. ಅದು ಏನು ಹೇಗೆ ಅಂದರೆ ವೈಡ್ ಶಾಟ್ ಇಟ್ಟಿದ್ದಾರೆ. ಎಲ್ಲ ಟೈಮಲ್ಲೂ ಎಲ್ಲರದೂ ಕಾಣಿಸ್ತಾ ಇರ್ತದೆ. ಒಂದು ಎಕ್ಸ್ಪ್ರೆಷನ್ ಇರ್ಬೋದು, ಡೈಲಾಗ್ ಇರ್ಬೋದು, ಎಲ್ಲವೂ ಕ್ಯಾಪ್ಚರ್ ಆಗುತ್ತೆ. ಅದೇ ಹೇಗೆಂದರೆ ಒಬ್ಬರೇನಾದರೂ ಡೈಲಾಗ್ ತಪ್ಪು ಮಾಡಿದ್ರೆ ಮತ್ತೆ ರಿಶೂಟ್ ಮಾಡಬೇಕು, ಇಲ್ಲ ಡೈಲಾಗ್ ಹೇಳುವಾಗ ಯಾರು ಸೈಲೆಂಟ್ ಆಗಿರೋರು ಅವ್ರ ಎಕ್ಸ್ಪ್ರೆಷನ್ ತಪ್ಪು ಮಾಡಿದ್ರೆ ಮತ್ತೆ ರಿಶೂಟ್ ಮಾಡಬೇಕು. ತುಂಬ ಚಾಲೆಂಜಿಂಗ್ದು. ಸೊ ವಿಜಯ್ ಅವರು ಕೂಡ ಅದರಲ್ಲಿ ಇರಬೇಕಿತ್ತು ಆ ಶೂಟಲ್ಲಿ. ಸೊ ಎಲ್ಲನೂ ರೆಡಿ ಮಾಡಿಬಿಟ್ಟು ಎಲ್ಲ ಕ್ಯಾಮ್ರಾದು ಶಾರ್ಟ್ ಎಲ್ಲ ರೆಡಿ ಮಾಡಿ ಅವರು ಕೂಡ ಬಂದರು ಆ ಸೀನ್ಗೆ. ಸೊ ಅದು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅದರಲ್ಲಿ ರವಿಕುಮಾರ್ ಅವರು ಇದ್ದಾರೆ. ರವಿಕುಮಾರ್ ಅವ್ರು ನೀವು ನೋಡಿರ್ಬೋದು, ಅವರು ಧಾರಾವಾಹಿ ಪಾತ್ರದಲ್ಲಿ ನೋಡಿರ್ತೀರ ಸುಮಾರು ಧಾರಾವಾಹಿಗಳಲ್ಲಿ. ಬಟ್ ಈ ಸಿನಿಮಾದಲ್ಲಿ ನೀವು ಧಾರಾವಾಹಿಲಿ ಏನು ನೋಡಿಲ್ವೋ ಅದಕ್ಕಿಂತ ತುಂಬ ತುಂಬ ಒಳ್ಳೆಯ ಪಾತ್ರ. ಜೊತೆಗೆ ಅವ್ರಿಗೂ ಲೆಂತಿ ಡೈಲಾಗ್ ಇತ್ತು, ಫೇಸ್ ಎಕ್ಸ್ಪ್ರೆಷನ್ ಇತ್ತು. ಇದೆಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂದರೆ ಅದನ್ನು ಸಿನಿಮಾದಲ್ಲೇ ನೀವು ನೋಡಬೇಕು. ಇನ್ನು ನೆಕ್ಸ್ಟ್ ನಮ್ಮ ನಾಗರಾಜ್ರವರು ಅಂತ ಬಂದಾಗ ಅವರು ಅಷ್ಟು ಏಜ್ ಆಗಿದ್ದರೂ ಕೂಡ ತುಂಬ ಲವಲವಿಕೆಯಿಂದ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ನಮ್ಮ ಮಂಜುನಾಥ್ ಹೆಗ್ಡೆಯವರು ಅವರು ಎಷ್ಟು ಲೀಲಾಜಾಲವಾಗಿ ಮಾಡಿದ್ದಾರೆ ಅಂತಂದರೆ ಗೊತ್ತೇ ಆಗಿಲ್ಲ ಇವರು ಆ್ಯಕ್ಟಿಂಗ್ ಮಾಡಿದ್ರಾ ಇಲ್ಲ ಸುಮ್ಮನೆ ಮಾತಾಡ್ತಾ ಇದ್ರಾ ಅನ್ನೋ ಥರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಸುಧಾ ಪ್ರಸನ್ನ ಮೇಡಮ್ ಅವ್ರು ತೊಗೊಂಡ್ರೆ ಅವರು ಅಷ್ಟೇ, ಅವ್ರದ್ದು ಚಿಕ್ಕ ಪಾತ್ರ ಆಗಿದ್ದರೂ ಕೂಡ ಅವರು ರಂಗಭೂಮಿ ಅಥವಾ ಧಾರಾವಾಹಿಗಳಲ್ಲಿ ಮಾಡಿಲ್ಲದೇ ಇರುವಂಥ ಪಾತ್ರವನ್ನು, ಜೊತೆಗೆ ಈ ಸಿನಿಮಾದಲ್ಲಿ ಅವರು ತುಂಬ ನೆನಪಿಟ್ಕೊಳ್ಳುವಂಥ ಪಾತ್ರ ಅವ್ರಿಗೆ ಸಿಕ್ಕಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಶ್ಯಾಮು ಮತ್ತು ದೀಪಾ ಮೇಡಮ್ ಅವ್ರದ್ದು ಹೇಳಬೇಕು. ಈ ದೀಪಾ ಮೇಡಮ್ ಅವ್ರದ್ದು ಏನಂದರೆ ನೀವು ನೋಡಿರ್ತೀವಿ ಧಾರಾವಾಹಿಗಳಲ್ಲಿ ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು, ತುಂಬ ಸಾಫ್ಟ್ ಕ್ಯಾರೆಕ್ಟ್ರು. ಬಟ್ ಇಲ್ಲಿ ಸ್ವಲ್ಪ ಭಾವನೆಗಳನ್ನು ಏರಿಳಿತಗಳನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರು ಡೈಲಾಗ್ ಅವ್ರದ್ದು ಅಷ್ಟೇ ತುಂಬ ಡೈಲಾಗ್ಗಳಿತ್ತು, ತುಂಬ ದೊಡ್ಡ ದೊಡ್ಡ ಡೈಲಾಗ್ಗಳಿದ್ದರೂ ಕೂಡ ತುಂಬ ಸಲೀಸಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಇರ್ಬೋದು, ಡೈಲಾಗನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಹಾಸ್ಯನಟ ಶ್ಯಾಮ್ ಅಂತ ಬಂದಾಗ ಈ ದೃಶ್ಯದಲ್ಲಿ ಶ್ಯಾಮ್ಗೆ ಜಾಸ್ತಿ ಏನು ಡೈಲಾಗ್ ಇರಲಿಲ್ಲ, ತುಂಬ ಕಡಿಮೆ ಡೈಲಾಗ್ ಇತ್ತು. ಬಟ್ ಅವ್ರಿಗೆ ಇಡೀ ಸೀನಲ್ಲಿ ಎಕ್ಸ್ಪ್ರೆಷನ್ ತುಂಬ ಇತ್ತು, ಯಾಕೆಂದರೆ ಅದು ತುಂಬ ಇಂಪ್ಯಾಕ್ಟ್ ಆಗುವಂಥ ಎಕ್ಸ್ಪ್ರೆಷನ್ ಅದು ಕೊನೆಯಿಂದ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಡೈಲಾಗ್ ಇಲ್ಲ, ಕಡಿಮೆ ಡೈಲಾಗ್ ಇದೆ ಅಂದ್ಬಿಟ್ಟು ಬೇರೆ ಟೈಮ್ ಸುಮ್ಮನಿದ್ರೆ ಅಂತ ಆಗಲ್ಲ. ಆ ಎಕ್ಸ್ಪ್ರೆಷನ್ನ ಫುಲ್ ಆ ಸೀನ್ ಪೂರ್ತಿ ಕ್ಯಾರಿ ಮಾಡಬೇಕು, ಎಲ್ಲೂ ಕೂಡ ಪ್ರಾಬ್ಲಮ್ ಆಗದಾಗೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಕಲಾವಿದರಿರ್ಬೋದು, ಟೆಕ್ನಿಷಿಯನ್, ಇವ್ರ ಜೊತೆಗೆ ಮೈಸೂರು ಸಿನಿ ಸರ್ವಿಸಸ್ ಅವ್ರನ್ನೂ ಕೂಡ ಅಷ್ಟೇ ನೆನೆಸ್ಕೋಬೇಕು. ಯಾಕೆಂತಂದರೆ ಅವರು ಸುಮ್ಮನೆ ನಮಗೆ ಫಸ್ಟ್ ಹೇಳಿದರು, ನಮಗೆ ಲೈಟ್ ಬಾಟ ಕೊಡಿ, ನಾವು ಬಂದು ಸೆಟ್ ಕೆಲಸ ಎಲ್ಲ ಮಾಡಿ ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ. ಅವರು ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ಅದೇ ಥರ ನಮ್ಮ ಜೊತೆ ಕೊನೆವರೆಗೂ ನಿಂತ್ಕೊಂಡು ತುಂಬ ಸಹಾಯ ಮಾಡಿದ್ರು. ಮುಖ್ಯವಾಗಿ ಹೇಳಬೇಕು ಅಂದರೆ ಮೈಸೂರು ಸಿನಿ ಸರ್ವಿಸಸ್ನ ಚೀಫ್ ಆದಂಥ ನಾಗೇಶ್ ಅವರು, ಮಧು, ಬೋರೇಗೌಡರು, ಧನಂಜಯ್, ಆನಂದ, ವಿಶ್ವ, ಜೀವನ್, ಭದ್ರ, ಅಶೋಕ, ಆರ್ಮುಗಮ್, ಮಹೇಶ್, ಶಫೀಕ್, ಅಭಿಷೇಕ್. ಇವ್ರದ್ದು ಹೆಸರೆಲ್ಲ ಯಾಕೆ ನಾವು ಇಟ್ಕೊಂಡಿದ್ದೀನಿ ಅಂದರೆ ಅವರು ಅಷ್ಟು ಸಹಾಯ ಮಾಡಿದ್ದಾರೆ, ಹಾಗಾಗಿ ಅವ್ರದ್ದು ಹೆಸರನ್ನೆಲ್ಲ ನಾವು ಮರೆಯೋಗೇ ಇಲ್ಲ. ಇದ್ರ ಜೊತೆಗೆ ನಮ್ಮ ಮೇಕಪ್ ಚೀಫ್ ಮಂದಾರ ಮಂಜುನಾಥ್ ಮತ್ತು ಅವರ ಅಸಿಸ್ಟೆಂಟು ಸುಭಾಷ್ ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಮಯೂರಿ ಅವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ಇದಕ್ಕೆ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಪಾತ್ರಗಳು ಹೇಗಿದೆಯೋ, ಆರ್ಟಿಸ್ಟ್ಗಳು ಹೇಗಿದ್ದಾರೋ ಅದೇ ರೀತಿ ನಾವು ಶೂಟ್ ಮಾಡಿದಂಥ ಮನೆ ಕೂಡ ಒಂದು ಪಾತ್ರ. ಅದರ ಓನರ್ ಆದಂಥ ಬಾಳೂರಿನ
ವರುಣ್ ಎಸ್ಟೇಟ್ನ ಮನುಗೌಡರು, ಮಂಜುನಾಥ್ ಅಂತ ಅವ್ರ ಹೆಸರು, ಎಲ್ಲರೂ ಪ್ರೀತಿಯಿಂದ ಮನುಗೌಡರು ಅಂತ ಕರೀತಾರೆ. ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಬರೀ ಚಿತ್ರೀಕರಣ ಸಮಯದಲ್ಲ ಕೆಲವು ಪರ್ಮಿಷನ್ಗಳನ್ನ ಕೂಡ ತಗೋಬೇಕಿತ್ತು. ಆವಾಗ ನನ್ನ ಜೊತೆಯಲ್ಲೇ ಚಿಕ್ಕಮಗಳೂರಿಗೆ ಬಂದು ನಮಗೆ ಪರ್ಮಿಷನ್ ಕೊಡಿಸೋದಕ್ಕೂ ಸಹಾಯ ಮಾಡಿದ್ರು. ಅದು ತುಂಬ ಚೆನ್ನಾಗಿದೆ ಲೊಕೇಶನ್ನು. ಯಾರಾದರೂ ಹೋಮ್ ಸ್ಟೇ ಆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಉಳ್ಕೋಬೇಕು ಅಂತಂದರೆ ಅಲ್ಲಿಗೆ ಹೋಗ್ಬೋದು. ಜೊತೆಗೆ ಶೂಟಿಂಗ್ ಮಾಡೋದು ಕೂಡ ತುಂಬ ಚೆನ್ನಾಗಿದೆ ಜಾಗ, ಖಂಡಿತ ಹೋಗಿ. ಸೊ ಈ ರೀತಿ ಎಲ್ಲರ ಸಹಕಾರದಿಂದ ನಾವು ತುಂಬ ಸಂತೋಷದಿಂದ ಚಿತ್ರೀಕರಣವನ್ನು ಮುಗಿಸಿ ಮತ್ತು ನಮ್ಮ ಊರುಗಳಿಗೆ ಹೊರಟ್ವಿ. ನಾವು ರೂಮ್ಗೆ ಹೋಗಿ ಎಲ್ಲ ರೆಡಿ ಆಗ್ತಾಯಿದ್ವಿ. ಆವಾಗ ನಾನು ಎಲ್ಲರೂ ಏನೇನು ಅಮೌಂಟ್ ಎಲ್ಲ ಸೆಟ್ಲ್ ಮಾಡಬೇಕು ಎಲ್ಲರಿಗೂ ಸೆಟ್ಲ್ ಮಾಡಿ ಆದಾಗ ನನಗೆ ಸ್ವಲ್ಪ ಒಂದು ಚೂರು ಟೆನ್ಷನ್ ಶುರು ಆಯಿತು. ಯಾಕೆಂದರೆ ನನ್ನ ಬಜೆಟ್ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಟೆನ್ಷನ್ಲಿದ್ದೆ. ಆವಾಗ ರೂಮಲ್ಲಿದ್ದಾಗ ಶ್ಯಾಮು ಬಂದರು, ನಮ್ಮ ಕಾಮಿಡಿ ಆ್ಯಕ್ಟರ್ ಇದ್ದಾರೆ ಶ್ಯಾಮ್ ಅವ್ರು ಬಂದ್ಬಿಟ್ಟು ಅವ್ರು ಅಬ್ಸರ್ವ್ ಮಾಡಿಬಿಟ್ಟು ಯಾಕೆ ಸರ್ ಒಂಥರ ಡಲ್ ಆಗಿದ್ದಿರಲ್ಲ ಅಂದರು. ಏನಿಲ್ಲ, ಸ್ವಲ್ಪ ಅಮೌಂಟ್ದು ಸ್ವಲ್ಪ ಬಜೆಟೆಲ್ಲ ಇದಾಯ್ತಲ್ಲ, ಹಾಗಾಗಿ ಇದು ಮಾಡ್ತಾಯಿದ್ದೆ ಎಲ್ಲರಿಗೂ. ಬಟ್ ಏನಿಲ್ಲ, ಎಲ್ಲರಿಗೂ ಸೆಟ್ಲ್ ಮಾಡಾಯಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಟೆನ್ಷನ್ ಮಾಡ್ಕೋಬೇಡಿ, ಸಿನಿಮಾದಲ್ಲಿ ಇದೆಲ್ಲ ಸಾಮಾನ್ಯ, ಬಜೆಟ್ ಶೂಟ್ ಆಗುತ್ತೆ, ಈ ಥರ ಅವ್ಯವಸ್ಥೆಗಳಾಗುತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನೀವು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀರಾ, ಜೊತೆಗೆ ಬರೀ ಸಿನಿಮಾ ಮಾಡ್ತಾ ಇರೋದಲ್ಲ, ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ಊಟ ಹಾಕಿದ್ದೀರಾ. ಸೊ ಅದೊಂದು ತೃಪ್ತಿ ನಿಮಗಿದೆ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ದಯವಿಟ್ಟು ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ದೆ. ಬಟ್ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆವಾಗ ಅಲ್ಲಿವರೆಗೂ ನಾನು ಆ ರೀತಿ ಯೋಚನೆ ಮಾಡಿರಲಿಲ್ಲ. ನಾನೇನಂದರೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅವರು ಸಿನಿಮಾ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ದುಡ್ಡು ಕೊಡಬೇಕು, ಲೈಟ್ ಯೂನಿಟು ದುಡ್ಡು ಕೊಡಬೇಕು, ಆ್ಯಕ್ಟ್ರಿಗೆ ದುಡ್ಡು ಕೊಡಬೇಕು, ಬಂದವರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಈ ಥರ ಇತ್ತು. ಆದರೆ ಒಬ್ಬ ಕಲಾವಿದ ನಮ್ಮ ಒಂದು ನಿರ್ಮಾಪಕನನ್ನು ಒಂದು ಅನ್ನದಾತರ ರೂಪದಲ್ಲಿ ನೋಡ್ತಾರೆ ಅನ್ನೋಂಥ ಒಂದು ಫೀಲಿಂಗು ಎಷ್ಟು ಬಂತು ಅಂದರೆ, ನನಗೆಷ್ಟು ಸ್ಟ್ರೆಸ್ ಆಗಿತ್ತು, ಅದು ಬಜೆಟ್ ಜಾಸ್ತಿ ಆಗಿದ್ದಿರ್ಬೋದು, ಟೆನ್ಷನ್ಗಳು ಎಲ್ಲ ಹೋಗ್ಬಿಟ್ಟು ಒಂದು ಧನ್ಯತಾ ಭಾವ ಅಂತ ಹೇಳ್ತಾರಲ್ಲ, ಆ ಒಂದು ಭಾವದಲ್ಲಿ ನಾನು ಖುಷಿಯಿಂದ ನಮ್ಮ ಟೀಮ್ ಜೊತೆ ವಾಪಸ್ ನಮ್ಮ ಊರುಗಳಿಗೆ ಹೊರಟು ಬಂದು ಮುಂದೆ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳ ಬಗ್ಗೆ ತಯಾರಿನ ಮಾಡ್ಕೊಳ್ಳೋಕೆ ಹೊರಟ್ವಿ. ಮತ್ತೆ ಪುನಃ ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂತ ಶುರು ಮಾಡಿದಾಗ ಇನ್ನೊಂದು ಚಾಲೆಂಜು ಬಂತು, ಇನ್ನೊಂದು ಆಘಾತ ಆಯಿತು. ಅದು ಏನು ಅಂತಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.